ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನಾನು ಐಬ್ರೋನ ಮಾಡಿಸಿದ್ದೆ. ಡೆಲಿವರಿ ಹಿಂದಿನ ದಿನ ಐಬ್ರೋ ಮಾಡಿಸಿದ್ದೆ. ಅದಾದ್ಮೇಲೆ ಐಬ್ರೋನೇ ಮಾಡಿಸಿರ್ಲಿಲ್ಲ. ತುಂಬಾ ಐಬ್ರೋಸ್ ಬಂದೋಗಿತ್ತು. ನನಗೆ ಬೇಗ ಐಬ್ರೋಸ್ ಬರೋದು, ಅದಕ್ಕೋಸ್ಕರ ಐಬ್ರೋಸ್ ಮಾಡೋಣ ಅಂತ ಹೇಳಿ ಇವತ್ತು ಹೋಗಿದ್ದೆ. ಪಾಪು ಆದ್ಮೇಲೆ ಹೊರಗಡೆ ಹೋಗಕ್ಕೆ ಕಷ್ಟ ಆಗುತ್ತೆ. ಇವತ್ತು ಅಮ್ಮ ಬಂದಿದ್ರು, ಪಾಪುನ ನೋಡ್ಕೊಂತ ಇದ್ರು. ಅದಕ್ಕೆ ಪಾಪುಗ್ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೇರ್ ಕಟ್ಟು ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಟೈಮ್ ಆಗ್ಲಿಲ್ಲ. ಮತ್ತೆ ಹೇರ್ ಇನ್ನೊಂದ್ ಸ್ವಲ್ಪ ಉದ್ದ ಬರ್ಲಿ ಅಂತ ಹೇಳಿದ್ರು ಪಾರ್ಲರ್ ಅಲ್ಲಿ. ಇವರು ತುಂಬಾ ಚೆನ್ನಾಗಿ ಐಬ್ರೋಸ್ ಮಾಡ್ತಾರೆ. ನನಗಂತೂ ಇವರೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನ ಮಾತ್ರ ತೆಗಿತಾರೆ, ತುಂಬಾ ಸಣ್ಣಗೂ ಮಾಡಲ್ಲ. ನಮ್ ಸಂತೆಬೆನ್ನೂರಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಂತ ಪಾರ್ಲರ್ ಅಂತ ಹೇಳಿದ್ರೆ ಇದೊಂದೇ ಅಂತ ಅನ್ಕೊಂತೀನಿ. ನೋಡಿ, ರೆಂಟೆಡ್ ಜ್ಯುವೆಲ್ರಿ, ಹೈಡ್ರಾ ಫೇಶಿಯಲ್, ರೆಂಟೆಡ್ ಡ್ರೆಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಮತ್ತೆ ಹೇರ್ ಸ್ಪಾ, ಹೇರ್ ಕಟಿಂಗ್ ಎಲ್ಲದನ್ನು ಮಾಡ್ತಾರೆ. ಫೇಶಿಯಲ್, ಹೇರ್ ಕಲರ್ ಎಲ್ಲದೂ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವರು ಪ್ರೊಫೆಷನಲ್ ಆರ್ಟಿಸ್ಟ್. ಮತ್ತೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವರು ಸುವರ್ಣ ಸೂಪರ್ ಸ್ಟಾರಿಗೂ ಹೋಗಿ ಬಂದಿದ್ರಂತೆ. ಬ್ಯೂಟಿಷಿಯನ್ ಮಾತ್ರ ಅಲ್ಲದೆ ಇವರು